ಹಲೋ ವಿದ್ಯಾರ್ಥಿಗಳೇ, ಇದು ಗುರು ದೇವೋಭವ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ದಲ್ಲಿ 5ನೇ ವರ್ಗದ ಗಣಿತ ಭಾಗ 1 ಬರುವಂಥ ಅಧ್ಯಾಯ 1 ಅಧ್ಯಾಯ 1 5 ಅಂಕಿಯ ಸಂಖ್ಯೆಗಳು ಅನ್ನುವಂಥ ವಿಷಯದ ಮೇಲೆ ನಾವು ಇವತ್ತ ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಪ್ರಾರಂಭದಲ್ಲಿ ಪುನರಾವರ್ತನ ಅಭ್ಯಾಸ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು, ಈ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನಬೆಲೆ ಪಟ್ಟಿಯನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಹಾಗಾದರೆ ಸ್ಥಾನಬೆಲೆ ಪಟ್ಟಿಯನ್ನು ಯಾವ ರೀತಿಯಾಗಿ ಬರೆಯೋದು ನೋಡೋಣ. ಇಲ್ಲಿರುವಂಥ ಉದಾಹರಣೆಗಳನ್ನೇ ತೆಗೆದುಕೊಂಡು ನಾವೇನು ಮಾಡೋಣ, ಈ ಹಾಳೆಯಲ್ಲಿ ಬರಿತಾ ಹೋಗೋಣ. ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ರೋಮನ್ ಅಂಕಿ 1ರಲ್ಲಿ ಕೆಳಗಿನ ಸಂಖ್ಯೆಗಳ ಸ್ಥಾನಬೆಲೆ ಪಟ್ಟಿಯನ್ನು ಮಾಡಬೇಕು. ಉದಾಹರಣೆಗೆ 2684 ಅಂತೇಳಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ಥಾನಬೆಲೆ ಪಟ್ಟಿಯನ್ನು ಯಾವ ರೀತಿಯಾಗಿ ಮಾಡಬೇಕು ನೀವು ನೋಡ್ಬೋದು ವಿದ್ಯಾರ್ಥಿಗಳೇ. ಈ ಥರವಾಗಿ ನೀವು ಏನು ಮಾಡ್ಬೇಕಂದ್ರೆ ಕಾಲಮ್ಗಳನ್ನು ಹೊಡಿತಾ ಹೋಗ್ಬೇಕು. ಇಲ್ಲಿ ಈ ಕಾಲಮ್ದಲ್ಲಿ ಬಿಡಿ 10, 100, 1000 ಈ ಥರನಾಗಿ ಬರೆದು ಅದರಲ್ಲಿ ಈ ಸಂಖ್ಯೆಯನ್ನು 4 ಬಿಡಿ ಸ್ಥಾನದಲ್ಲಿ ಬರಿಬೇಕು. ಆಮೇಲೆ 8 10 ಸ್ಥಾನದಲ್ಲಿ ಬರಿಬೇಕು. 6 100 ಸ್ಥಾನದಲ್ಲಿ ಬರಿಬೇಕು. 2 1000 ಸ್ಥಾನದಲ್ಲಿ ಬರೆದ್ರೆ ಸ್ಥಾನಬೆಲೆ ಪಟ್ಟಿ ರೆಡಿ. ನಿಮ್ಮ ಸ್ಥಾನಬೆಲೆ ಪಟ್ಟಿ ಇದು ಸ್ಥಾನಬೆಲೆ ಪಟ್ಟಿ ಅಂತ ನಾವು ಕರಿತೇವೆ ಇದನ್ನು. ಸ್ನೇಹಿತರೆ, ನೀವು ಇದನ್ನು ಇನ್ನೊಮ್ಮೆ ಓದ್ಬೋದು. ಯಾವ ರೀತಿಯಾಗಿರ್ತಂದ್ರೆ 2684 ಅಂತೇಳಿ ನೀವು ಓದ್ಬೋದು. ಇನ್ನು 2ನೇ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 2ನೇ ಸಂಖ್ಯೆ ಎಷ್ಟಿದೆ ಅಂದರೆ 7000 ಇದೆ. ಸಂಖ್ಯೆ 7000 ಇದೆ. ಇಲ್ಲಿ ಕೂಡ ಸ್ಥಾನಬೆಲೆ ಪಟ್ಟಿಯನ್ನು ನಾವು ಈ ರೀತಿಯಾಗಿ ಕಾಲಮ್ಗಳನ್ನು ಹೊಡಿಬೇಕು. ನೀವು ನೋಡ್ಬೋದು. ಇಲ್ಲಿ ಕೂಡ ಬಿಡಿ 10, 100, 1000. ಇಲ್ಲೇ 0 ಬಿಡಿ ಸ್ಥಾನದಲ್ಲಿ, 10 ಬಿಡಿ ಸ್ಥಾನದಲ್ಲಿ, ಆಮೇಲೆ ಮತ್ತೊಂದು 0 100 ಸ್ಥಾನದಲ್ಲಿ, 7 1000 ಸ್ಥಾನದಲ್ಲಿ. ಈ ರೀತಿಯಾಗಿ ನೀವು ಬರೆದ್ರಿ ಅಂತಂದ್ರೆ ನಿಮ್ಮ ಒಂದು ಸ್ಥಾನಬೆಲೆ ಪಟ್ಟಿ ರೆಡಿ ಆಯಿತು. ಇನ್ನು ನೀವು 3ನೇ ಸಂಖ್ಯೆಯನ್ನು ತೆಗೆದುಕೋಬಹುದು. 3ನೇ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ನೋಡಿ, ಇಲ್ಲಿ ಪುಸ್ತಕದಲ್ಲಿ 3806 ಇದೆ. 9806 ಇದೆ. 9806 ಇದನ್ನು ಕೂಡ ನೀವು ಈ ರೀತಿಯಾಗಿ ಪಟ್ಟಿಯನ್ನು ರೆಡಿ ಮಾಡ್ಕೋಬಹುದು. ಇಲ್ಲೇ ಬಿಡಿ 10, 100, 1000 ಅಂತೇಳಿ. ಇದು 6 ಬಿಡಿ ಸ್ಥಾನದಲ್ಲಿ ಬರೀಬೇಕು. 0 10 ಸ್ಥಾನದಲ್ಲಿ, 8 100 ಸ್ಥಾನದಲ್ಲಿ, 9 1000 ಸ್ಥಾನದಲ್ಲಿ. ಈ ರೀತಿಯಾಗಿ ಬರೆದ್ರೆ ನಿಮ್ಮದು ಪಟ್ಟಿ ರೆಡಿ ಆಯಿತು. ಇನ್ನು ನೋಡ್ಬೋದು ನೀವು ನೆಕ್ಸ್ಟ್ 4ನೇ ಲೆಕ್ಕ. 4ನೇ ಲೆಕ್ಕ ಇಲ್ಲಿದೆ ನೋಡಿ, 8649. 8649 ಇದನ್ನು ಕೂಡ ನೀವು ಏನು ಮಾಡ್ಬೋದು ಅಂದರೆ ಈ ತೆರನಾಗಿ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಇಲ್ಲೇ ಬಿಡಿ 10, 100, 1000. ಈ 9 ಬಿಡಿ ಸ್ಥಾನದಲ್ಲಿ, 4 10 ಸ್ಥಾನದಲ್ಲಿ, 6 100 ಸ್ಥಾನದಲ್ಲಿ, 8 1000 ಸ್ಥಾನದಲ್ಲಿ. ಈಗ ನೀವು ನೋಡ್ಬೋದು ಪಟ್ಟಿ ರೆಡಿ ಆಯಿತು. ಮೇಲಿನಿಂದ ಇನ್ನೊಮ್ಮೆ ನೋಡಿಬಿಡೋಣ ಸ್ನೇಹಿತರೆ. ನೋಡಿ, 1ನೇ ಲೆಕ್ಕ 2684 ಇದೆ. ಅದನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆದಿದೆ. 2ನೇದ್ದು 7000 ಇದೆ. ಅದನ್ನು ಕೂಡ ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆದಿದೆ. ಅದು ಕೂಡ ರೆಡಿ ಆಯಿತು. 3ನೇದ್ದು ನೋಡಿ 9806 ಇದೆ. ಅದನ್ನು ಕೂಡ ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆದಿದೆ. 4ನೇದ್ದು ನೋಡ್ಬೋದು ನೀವು 8649 ಇದೆ. ಅದನ್ನು ಕೂಡ ನೀವು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರಿಬೇಕು. ಈ ರೀತಿಯಾಗಿ ಪುನರಾವರ್ತನೆ ಅಭ್ಯಾಸವನ್ನು ನಾವು ಒಂದು ಸ್ಥಾನಬೆಲೆ ಪಟ್ಟಿಯಲ್ಲಿ ಹಾಕಿದಾಗ ಈ ಥರ ಆಗುತ್ತೆ. ಇನ್ನು 2ನೇ ರೋಮನ್ ಅಂಕಿದಲ್ಲಿ ನೋಡ್ಬೋದು ನೀವು, ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಇವನ್ನ ನೀವು ಅವ್ರ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಪದಗಳಲ್ಲಿ ಅದನ್ನು ಬರಿಬೇಕು. ಅದನ್ನು ನೋಡೋಣ ಸ್ನೇಹಿತರೆ.
ನೀವು ಇಲ್ಲಿ ಹಾಳೆಯಲ್ಲಿ ನೋಡ್ಬೋದು. 2ನೇ ರೋಮನ್ ಅಂಕಿ ಕೆಳಗಿನ ಪದಗಳಲ್ಲಿ ಬರೀಬೇಕು. ಪದಗಳನ್ನು ಅಕ್ಷರದಲ್ಲಿ ಕೂಡ ನಾವು ಅದನ್ನು ಹೇಳ್ತೇವೆ, ಪದಗಳಲ್ಲಿ ಬರೆಯಿರಿ ಅಂತ ಹೇಳ್ತಾರೆ ಅವರು. ಉದಾಹರಣೆ ಅವರು ಕೊಟ್ಟಿದ್ದಾರೆ ನೋಡಿ, ಪದಗಳಲ್ಲಿ ಬರೆಯಿರಿ. 1ನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. 1ನೇದು ಎಷ್ಟಿದೆ ಹೇಳಿ? 1739. 1739. ಸ್ನೇಹಿತರೆ, ನೀವು ಇದನ್ನು ಪಟ್ಟಿಯಲ್ಲಿ ಹಾಕಿ ಪದಗಳಲ್ಲಿ ಕೂಡ ಬರೀಬೋದು. ಪಟ್ಟಿಯಲ್ಲಿ ಹಾಕಿದರೆ ಇನ್ನಷ್ಟು ಬೆಟರ್ ಆಗುತ್ತೆ, ಯಾಕಂದರೆ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನೀವು ಅದನ್ನು ಬೆಸ್ಟ್ ಅಂತಂದರೆ ಪಟ್ಟಿಯಲ್ಲಿ ಬರೆದು ಆಮೇಲೆ ಪದಗಳ ರಚನೆ ಮಾಡಿದರೆ ಸರಿಯಾಗುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, 9 ನೋಡಿ, 3, 7, 1. ಇದನ್ನು ಪದಗಳಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅಂದರೆ ಅಕ್ಷರದಲ್ಲಿ ಪದಗಳಲ್ಲಿ ಈ ತೆರನಾಗಿ ನೀವು ಬರೀಬೋದು. ನೋಡಿ ಇಲ್ಲಿ 1 1000 ಸ್ಥಾನದಲ್ಲಿದೆ. ಇದನ್ನು ಹೆಂಗೆ ಬರೀಬೇಕಂದ್ರೆ 1,000 739 739. ಈ ತೆರನಾಗಿ ನೀವು ಇದನ್ನು ಬರೆದ್ರೆ ನಿಮ್ಮದು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದುಕೊಂಡು ಅದನ್ನು ಅಕ್ಷರದಲ್ಲಿ ಕೂಡ ಬರೆದಂತೆ ಆಗುತ್ತೆ. ಇನ್ನು 2ನೇ ಲೆಕ್ಕವನ್ನು ತೆಗೆದುಕೋಬೋದು ನೀವು. 2ನೇದು 3007 ಇದೆ. 3007 ಬರೆದುಕೋಬೇಕು. ಇದನ್ನು ಕೂಡ ನೀವು ಪಟ್ಟಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆನಂತರ ನಿಮಗೆ ಬರಲಿಕ್ಕೆ ಈಸಿ ಆಗುತ್ತೆ. ಬಿಡಿ 10, 100, 1000 ಸಂಖ್ಯೆಯನ್ನು ಇದರಲ್ಲಿ ತುಂಬಿಬಿಡೋಣ. 3007 ಆಯಿತು. ಹಾಗಾದರೆ ಈಗ ಇದನ್ನು ಅಕ್ಷರದಲ್ಲಿ ಬರೀಬೇಕು ನಾವು, ಅಂದರೆ ಪದಗಳಲ್ಲಿ ಬರೀಬೇಕು. 3000 7. 100 ಇಲ್ಲ, 10 ಸ್ಥಾನದಲ್ಲಿ 0 ಇದೆ, ಬಿಡಿ 7 ಇದೆ. 3007 ಅಂತ ಬರೆದ್ರೆ ಕಂಪ್ಲೀಟ್ ಆಯ್ತು ನಿಮ್ಮದು ವರ್ಕ್. ಇನ್ನು 3ನೇ ಲೆಕ್ಕವನ್ನು ನೋಡೋಣ. 3ನೇದು ಏನು ಹೇಳಿ? 4088 ಇದೆ. 4088. ಇದನ್ನು ಕೂಡ ನೀವು ಪಟ್ಟಿಯಲ್ಲಿ ಬರೆದುಕೊಂಡು ಅಕ್ಷರದಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ, ಅಂದರೆ ಪದಗಳಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ. ಬಿಡಿ 10, 100, 1000. 4088 ಅಂತೇಳಿ ನೀವು ಇಲ್ಲಿ ಬರೆದ್ರೆ ಇದನ್ನು ಬರೆಯಲಿಕ್ಕೆ ಈಸಿ ಆಗುತ್ತೆ. 4088 ಬರೆದ್ರೆ ನಾವು ಇಲ್ಲಿ ಚೆನ್ನಾಗಿ ಬರೆದಂತೆ ಆಗುತ್ತೆ. 4ನೇ ಲೆಕ್ಕವನ್ನು ನೋಡ್ಬೋದು ನೀವು. 11900 ಇದೆ. 11900. ಇದನ್ನು ಕೂಡ ನಾವೇನು ಮಾಡಬೇಕು? ಪಟ್ಟಿಯಲ್ಲಿ ಹಾಕಿಕೊಳ್ಬೇಕು. ಬಿಡಿ 10, 100, 1000, 10,000. 11900 ಈ ಥರನಾಗಿ ನಾವು ಏನು ಮಾಡ್ಬೇಕಂತಂದರೆ ಪಟ್ಟಿಯಲ್ಲಿ ಹಾಕೋಬೇಕು. ಇದನ್ನ ಅಕ್ಷರದಲ್ಲಿ ಈ ಥರನಾಗಿ 11,900 ಅಂತ ಬರೆದ್ರೆ ನಮ್ಮದು ವರ್ಕ್ ಕಂಪ್ಲೀಟ್ ಆಯ್ತು ನೋಡಿ ಸ್ನೇಹಿತರೆ. ಈ ಎರಡೂ ಕೂಡ ಕಂಪ್ಲೀಟ್ ಆದವು. ನೀವು ನೋಡ್ಬೋದು. ಈಗ ರೋಮನ್ ಅಂಕಿ 1ರಲ್ಲಿ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯೋದು ಆಯಿತು. 2ನೇದರಲ್ಲಿ ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ, ಇದು ಕೂಡ ಆಯಿತು. ಅಂದರೆ ಮೇಲಿನ 4 ಲೆಕ್ಕಗಳನ್ನು, ಕೆಳಗಿನ 4 ಲೆಕ್ಕಗಳನ್ನು ನಾವು ಕಂಪ್ಲೀಟ್ ಮಾಡಿದಂತೆ ಆಯಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ರೋಮನ್ ಅಂಕಿ 3. ಇವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಅವರು. ಸಂಖ್ಯಾ ರೂಪದಲ್ಲಿ ಬರೆಯೋದನ್ನು ಕೂಡ ನಾವು ಇಲ್ಲೇ ನೋಡೋಣ ಸ್ನೇಹಿತರೆ. ರೋಮನ್ ಅಂಕಿ ನಾವು 3 ಇಟ್ಕೊಳ್ಳೋಣ. ಕೆಳಗಿನವನ್ನು ಸಂಖ್ಯಾ ರೂಪದಲ್ಲಿ ಬರೀಬೇಕು. 1ನೇದು ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ನೀವು ಇಲ್ಲಿ ನೋಡ್ಬೋದು 9315. 9315. ಅದನ್ನು ಯಾವ ರೀತಿಯಾಗಿ ಬರೀಬೇಕಂದ್ರೆ 9315 ಈ ಥರನಾಗಿ 9315 ಸಂಖ್ಯೆಯಲ್ಲಿ ಬರೆದ್ರೆ ನಿಮ್ಮ ಲೆಕ್ಕ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ 2ನೇದು ನೋಡಿ ನೀವು 2400. ಅದನ್ನು ಯಾವ ರೀತಿಯಾಗಿ ಬರೀಬೇಕಂತಂದರೆ 2400 ಈ ಥರನಾಗಿ ನೀವು 2400 ಬರಿಬೋದು. ಇನ್ನು 3ನೇದು ನೋಡಿ 7036. 3ನೇದು 7036 ಈ ಥರನಾಗಿ ನೀವು ಬರೆದ್ರೆ ನಿಮ್ಮದು ಉತ್ತರ ಕಂಪ್ಲೀಟು. ಇನ್ನು ರೋಮನ್ ಅಂಕಿ 4. ರೋಮನ್ ಅಂಕಿ 4
ಇನ್ನು ಮುಂದಿನ ವಿಡಿಯೋದಲ್ಲಿ 4, 5, 6, 7, 8 ಅನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸಮಯದ ಅಭಾವ ಅಂದರೆ ನಾನು ಒಂದು ವಿಡಿಯೋವನ್ನು 10 ನಿಮಿಷದವರೆಗೆ ಮಾಡಬೇಕಂತೇಳಿ ಒಂದು ನಿರ್ಧಾರ ಮಾಡಿದ್ದೀನಿ. ಅದಕ್ಕೋಸ್ಕರ 10 ನಿಮಿಷ ಆಯಿತು. ನೆಕ್ಸ್ಟ್ ವಿಡಿಯೋನ ರೋಮನಕ್ಕೆ 4, 5, 6, 7, 8 ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ನೀವು ವಿಡಿಯೋನ ಮುಂದುವರಿಸಿ. ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.